ಸೊ ಇದು ಆತ್ಮಲಿಂಗೇಶ್ವರ ದೇವಸ್ಥಾನ. ಸೊ ಕೆಳಗಡೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಸೀರಿಯಲ್ಸಲ್ಲಿ ನೋಡಿದ್ವಿ ನಾವು, ತೆಗಿತಾರೆ ಸೀರಿಯಲೆಲ್ಲ. ರಾಮಚಾರಿ ಸೀರಿಯಲ್ ನೋಡಿದ್ದೀರಲ್ಲ, ಅದರಲ್ಲಿ ಲಕ್ಷ್ಮೀ ಬಾರಮ್ಮ ತುಂಬ ಚೆನ್ನಾಗಿದೆ. ಮೇಲಕ್ಕೆ ಬರ್ಬೋದು ಗಾಡಿ, ಸ್ವಲ್ಪ ಮೆಟ್ಲು ಹತ್ತಿದ್ರೆ ನಿಮ್ಗೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಆಂಜನೇಯ ದೇವಸ್ಥಾನ, ಗಣೇಶ ಇದೆಲ್ಲ ಇದೆ. ಬಂದರೆ ಒಳ್ಳೆಯದು. ಈ ಕಡೆಯಿಂದ ಬಂದರೆ ಈ ಕಡೆಯಿಂದ ಬರ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ವಿಶೇಷವಾದ ಸ್ಥಳ ಆತ್ಮಲಿಂಗೇಶ್ವರ. ಇದು 3:30ಗೆ ಓಪನ್ ಆಗುತ್ತೆ ಸಾಯಂಕಾಲ. ಬೆಳಗ್ಗೆ 1 ಗಂಟೆ 2 ಗಂಟೆವರೆಗೂ ಇರುತ್ತೆ. ಸೊ ಸಾಟರ್ಡೆ ಸಂಡೇ ತುಂಬ ಪ್ರಶಾಂತವಾದ ಸ್ಥಳ. ವಿಮಾನಗಳ 5 ಕಳಸಗಳು ಇರೋದು. ನವಗ್ರಹ ಪೂಜಾ ಮಂದಿರ, ಕೆಳಗಡೆ ಗಣೇಶ ದೇವಸ್ಥಾನ ಇದೆ. ಒಳ್ಳೆ ದೇವಸ್ಥಾನ ನೋಡಿ. ಇದು ಮೆಟ್ಲು ಹತ್ತಿ ಬರೋದು, ಒಂದು 50 ಇದೆ ಅಷ್ಟೇ ನನಗೆ ಗೊತ್ತಿರೋ ಹಾಗೆ. ತುಂಬ ಚೆನ್ನಾಗಿದೆ. ಸೊ ಶಿವ ಆತ್ಮಲಿಂಗೇಶ್ವರ ದೇವಸ್ಥಾನ ತುಂಬ ವರ್ಷ ಆದಮೇಲೆ ಬಂದಿದ್ದೀವಿ. ಸೊ ಇದೆ ನೋಡಿ ಮೆಟ್ಲು. ಇದು KM ದೊಡ್ಡಲ್ಲಿರೋ ಆತ್ಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಹತ್ತಬೇಕಾದ್ರೆ ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ನಂದೀಶ್ವರ ಇಲ್ಲಿಂದ ನೋಡ್ತಾ ಇರೋ ಥರ ಇದೆ ಆತ್ಮಲಿಂಗೇಶ್ವರನ. ಇದೊಂದು 50 ಮೆಟ್ಲಿದೆ ಅಷ್ಟೇ ನೋಡಿ, ಇಲ್ಲಿಂದ ಕಾಣಿಸುತ್ತೆ ನಿಮಗೆ. ಅಲ್ಲಿ ಪಾರ್ಕ್ ಮಾಡಿ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆತ್ಮಲಿಂಗೇಶ್ವರಾಯ ನಮಃ. ಪ್ರಶಾಂತವಾದ ಸ್ಥಳ. ಅನ್ನದಾಸೋಹ ಕೂಡ ಇರುತ್ತೆ, ದಾನಿಗಳು ಮಾಡಿದೆ. 12 ಗಂಟೆಯಿಂದ 2 ಗಂಟೆ. ಇಲ್ಲಿ ಗಣೇಶನ ದೇವಸ್ಥಾನ ಚಿಕ್ಕದು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ನೋಡಿದ್ರೆ ದೇವಸ್ಥಾನ, ಪ್ರಶಾಂತವಾದ ಸ್ಥಳ. ಇಂಥ ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನ ಮಾಡಿ ಹೋಗಬೇಕು ಅಂತ ವಿನಂತಿ. ತುಂಬ ಚೆನ್ನಾಗಿದೆ. ತುಂಬ ವರ್ಷ ಆದಮೇಲೆ ಬಂದಿರೋ ಇಲ್ಲಿ ದೇವಸ್ಥಾನಕ್ಕೆ. ಹಾಗೇ ಇದೆ, ಎಷ್ಟೋ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಎಂಜಾಯ್ ದ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.